ಹಾಯ್ ಆಲ್, ಎಲ್ರಿಗೂ ನಮಸ್ತೆ. ಇವತ್ತು ಹ್ಯಾಂಗಿಂಗ್ ಇಯರಿಂಗ್ ಸ್ಟಡ್ ಮಾಡ್ತಾ ಲೂಯಿಸ್ ಹೇ ಅವರ ಯು ಕ್ಯಾನ್ ಹೀಲ್ ಯೋರ್ ಲೈಫ್ ಪುಸ್ತಕದ ಸಮ್ಮರಿನ ಶೇರ್ ಮಾಡ್ತೀನಿ. ಇಲ್ಲಿ ಕ್ಷಮಿಸುವ ಸಾಮರ್ಥ್ಯ ಇಲ್ಲದಿರುವುದೇ ಎಲ್ಲಾ ರೋಗಗಳ ಮೂಲಕ್ಕೆ ಕಾರಣ ಎಂದು ಲೂಯಿಸ್ ಹೇ ಅವರು ಈ ಪುಸ್ತಕದಲ್ಲಿ ಹೇಳ್ತಾರೆ. ನಮ್ಮ ನೆಗೆಟಿವ್ ಥಿಂಕಿಂಗ್ ಅಥವಾ ತಪ್ಪಾದ ಆಲೋಚನೆಗಳನ್ನ ಬದಲಾಯಿಸುವ ಮೂಲಕ ನಮ್ಮ ಜೀವನವನ್ನೇ ಬದಲಾಯಿಸಬಹುದು ಅಂತ ಹೇ ಅವರು ಇಲ್ಲಿ ಹೇಳ್ತಾರೆ. ಲೂಯಿಸ್ ಹೇ ಅವರು 1984 1984ರಲ್ಲಿ ಬರೆದಿರುವ ಯು ಕ್ಯಾನ್ ಹೀಲ್ ಯೋರ್ ಲೈಫ್ ಪುಸ್ತಕ ಲಕ್ಷಾಂತರ ಜನರ ಜೀವನದಲ್ಲಿ ಮಹತ್ವದ ಬದಲಾವಣೆಯನ್ನು ತಂದಿದೆ. ನಮ್ಮ ದೇಹದಲ್ಲಿ ಉಂಟಾಗುವ ಯಾವುದೇ ಕಾಯಿಲೆ ಅಥವಾ ಅನಾರೋಗ್ಯದ ಬೇರುಗಳು ನಮ್ಮ ಆಲೋಚನೆಗಳಲ್ಲಿ ಮತ್ತು ಮಾನಸಿಕ ಭಾವನೆಗಳಲ್ಲಿ ಅಡಗಿದೆ. ಮಾಡರ್ನ್ ಸೈನ್ಸ್ ಅಥವಾ ಆಧುನಿಕ ವಿಜ್ಞಾನವು ರೋಗದ ಕೇವಲ ಲಕ್ಷಣಗಳ ಮೇಲೆ ಮತ್ತು ಅದನ್ನು ಸರಿಪಡಿಸುವ ವಿಧಾನವನ್ನು ಅನುಸರಿಸುತ್ತದೆ. ಆದರೆ ಆಥರ್ ಪ್ರಕಾರ ಇದು ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ. ನಮ್ಮ ಮನಸ್ಸಿನ ಆಲೋಚನೆಗಳು ನಮ್ಮ ಆರೋಗ್ಯ ಮತ್ತು ಸಂತೋಷದ ಮೇಲೆ ತುಂಬಾ ಡೀಪ್ ಆಗಿ ಅಫೆಕ್ಟ್ ಮಾಡುತ್ತೆ. ಅವ್ರು ಹೇಳ್ತಾರೆ, ನಮ್ಮ ಮಾನಸಿಕ ಆರೋಗ್ಯ ನಮ್ಮ ದೈಹಿಕ ಜೀವನದೊಂದಿಗೆ ತುಂಬಾ ಸ್ಟ್ರಾಂಗ್ ಆಗಿ ಕನೆಕ್ಟ್ ಆಗಿದೆ ಅಂತ. ಅದಕ್ಕೆ ನಾವು ನಮ್ಮ ಮನಸ್ಸಿನ ಆಳದಲ್ಲಿ ಇರೋ ನಕಾರಾತ್ಮಕ ಮಾದರಿ ಅಥವಾ ನೆಗೆಟಿವ್ ಪ್ಯಾಟರ್ನ್ಸ್ ನ ಸರಿ ಮಾಡ್ಕೊಂಡ್ರೆ ಅದರಿಂದ ಉಂಟಾಗೋ ನೆಗೆಟಿವ್ ಚಾಲೆಂಜಸ್ ಅಥವಾ ದೈಹಿಕ ತೊಂದರೆಗಳನ್ನು ಸಹ ನಾವು ಗುಣಪಡಿಸ್ಕೊಳ್ಬಹುದು ಅಂತ. ಈ ಒಂದು ಗುಣಪಡಿಸುವ ಪ್ರಕ್ರಿಯೆಯಲ್ಲಿ ಅತಿ ದೊಡ್ಡ ಅಡಚಣೆ ಅಥವಾ ಚಾಲೆಂಜ್ ಏನು ಅಂದ್ರೆ ಅದು ನಮ್ಮೊಳಗೆ ಇರೋ ಕೀಳರಿಮೆ ಅಥವಾ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅನ್ಬಹುದು. ನಮ್ಮ ಲೈಫಲ್ಲಿ ಬರೋ ತುಂಬಾ ಚಾಲೆಂಜಸ್ ನ ಅರ್ಥ ಮಾಡ್ಕೊಳ್ಳೋಕೆ ಮತ್ತೆ ಅದಕ್ಕೆ ಸೊಲ್ಯೂಷನ್ ಕಂಡುಹಿಡಿಯಕ್ಕೆ ಈ ಭಾವನೆ ನಮ್ಮನ್ನ ತಡೆಯುತ್ತೆ. ನಮ್ಮ ಥಾಟ್ ಪ್ಯಾಟರ್ನ್ಸ್ ಮೇಲೆ ನಾವು ವರ್ಕ್ ಮಾಡೋದ್ರಿಂದ ಯಾವುದೇ ರೋಗದ ಲಕ್ಷಣವನ್ನ ಸಂಪೂರ್ಣವಾಗಿ ಗುಣಪಡಿಸಬಹುದು. ಇಲ್ಲಿ ಭಯ ಮತ್ತು ಬಡತನದ ಆಳವಾದ ಬೇರು, ಆರ್ಥಿಕ ಅಸುರಕ್ಷತೆ ಮತ್ತು ನಮ್ಮ ಅರ್ನಿಂಗ್ಸ್ ಅಥವಾ ಹಣಕಾಸಿನ ಮೇಲಿನ ಅತಿಯಾದ ಆಸೆ ನಮ್ಮನ್ನ ಭಾವನಾತ್ಮಕವಾಗಿ ವೀಕ್ ಮಾಡ್ತಾ ಬರುತ್ತೆ. ಫಾರ್ ಎಕ್ಸಾಂಪಲ್, ಸಾಮಾನ್ಯವಾಗಿ ಜನರು ತಮ್ಮನ್ನ ತಾವು ಬಡವರು ಅಂತ ಕನ್ಸಿಡರ್ ಮಾಡ್ಕೊಳ್ಳೋದು, ಹಾಗೆ ನಾವು ಪ್ರೀತಿಗೆ ಅಥವಾ ಸಮೃದ್ಧಿಗೆ ಅರ್ಹರಲ್ಲ ಅಂತ ಅನ್ಕೊಳ್ಳೋದು, ಮತ್ತೆ ನಮ್ಮ ಲಕ್ ಅಥವಾ ಅದೃಷ್ಟವನ್ನ ನಾವೇ ಕ್ರಿಯೇಟ್ ಮಾಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಅನ್ನೋ ಭಾವನೆಯಲ್ಲಿ ಮುಳುಗಿರ್ತಾರೆ. ಈ ತರ ರಾಂಗ್ ಬಿಲೀಫ್ ಸಿಸ್ಟಮೇ ನಮ್ಮ ಲೈಫ್ ನ ಎಲ್ಲ ಚಾಲೆಂಜಸ್ಗೂ ಫೌಂಡೇಶನ್ ಆಗುತ್ತೆ. ಇಲ್ಲಿ ಆಥರ್ ಪ್ರಕಾರ ಅನಾರೋಗ್ಯವು ಕೇವಲ ಅತೃಪ್ತ ಮನಸ್ಸಿನ ಒಂದು ಪ್ರಾಡಕ್ಟ್ ಅಷ್ಟೇ. ಎಲ್ಲಾ ರೋಗದ ಮೂಲವು ನಾವು ಕ್ಷಮಿಸದಿರುವಿಕೆಯ ಸಾಮರ್ಥ್ಯದಲ್ಲಿ ಅಡಗಿದೆಯಂತೆ. ನಮ್ಮ ಪ್ರೆಸೆಂಟ್ ಸಿಚುವೇಶನ್ಗೆ ಕಾರಣ ಆಗಿರೋ ಆಲೋಚನೆಗಳನ್ನ ಗುಣಪಡಿಸುವ ಪ್ರಕ್ರಿಯೆಗೆ ನಾವು ನೆನ್ಪಲ್ಲಿ ಇಡಬೇಕಾದ ವಿಷಯ ಅಂದ್ರೆ ತೊಂದರೆಯು ವಾಸ್ತವವಾಗಿ ತೊಂದರೆ ಆಗಿರೋದಿಲ್ಲ, ಬದಲಾಗಿ ನಮ್ಮ ತಪ್ಪಾದ ನಂಬಿಕೆಗಳಾಗಿರುತ್ತವೆ. ಇಲ್ಲಿ ಹೇ ಅವ್ರು ಹೇಳ್ತಾರೆ, ಸ್ವಯಂ ಪ್ರೀತಿ ಅಥವಾ ಸೆಲ್ಫ್ ಲವ್ ಸ್ವಯಂ ಗುಣಪಡಿಸುವಿಕೆ ಅಥವಾ ಸೆಲ್ಫ್ ಹೀಲಿಂಗ್ಗೆ ಮೂಲಾಧಾರವಾಗಿದೆ. ಇಲ್ಲಿ ನಮ್ಮ ಲೈಫ್ ನ ಹೆಚ್ಚಿನ ಸಮಸ್ಯೆಗಳಿಗೆ ಮೂಲ ಯಾವುದು ಅಂದ್ರೆ ಐ ಆಮ್ ನಾಟ್ ಗುಡ್ ಇನಫ್, ನಾನು ಸಾಕಷ್ಟು ಒಳ್ಳೆಯವನಲ್ಲ ಎಂಬ ಆಲೋಚನೆ. ಅದೇ ಸೆಲ್ಫ್ ಲವ್. ತಮ್ಮನ್ನ ತಾವು ಪ್ರೀತಿಸುವಲ್ಲಿ ಇರುವ ಕೊರತೆಯೇ ಈ ಸಮಸ್ಯೆಗಳಿಗೆ ಕಾರಣ. ಫಾರ್ ಎಕ್ಸಾಂಪಲ್, ನಮ್ಮಲ್ಲಿ ಹಣ ಇರಲ್ಲ. ಇದಕ್ಕೆ ಕಾರಣ ಬಹುಶಃ ನಾವು ಸಾಕಷ್ಟು ಹಣವನ್ನ ಪಡೆಯಲು ಡಿಸರ್ವ್ ಅಲ್ಲ ಅನ್ನೋ ನಂಬಿಕೆ ಇರಬಹುದು. ಇನ್ನೊಂದು ಫ್ರೆಂಡ್ ಸರ್ಕಲ್ ಇಲ್ಲದೆ ಇರೋದು, ಅಂದ್ರೆ ನನಗೆ ಯಾರು ಪ್ರೀತಿ ನೀಡಲ್ಲ ಅನ್ನೋ ಒಂದು ಆಲೋಚನೆ ಇರಬಹುದು. ಇಲ್ಲಿ ನಾವು ಯಾರು ಮತ್ತು ನಾವು ಯಾವ ನಿಯಮಗಳೊಂದಿಗೆ ಬದುಕಬೇಕು ಎಂಬಂತಹ ನಂಬಿಕೆ ಮತ್ತು ನಮ್ಮ ಇಮ್ಯಾಜಿನೇಷನ್ಸ್, ಕಲ್ಪನೆಗಳು ನಾವು ಬಾಲ್ಯದಲ್ಲಿ ನಮ್ಮ ಸುತ್ತಲಿನ ಜನರಿಂದಲೇ ಕಲ್ತಿರ್ತೀವಿ. ಹಾಗೆ ನಾವು ಬೆಳೀತಾ ಬೆಳೀತಾ ನಮ್ಮ ಲೈಫ್ ಅನ್ನ ಈ ನಂಬಿಕೆಗಳ ಸುತ್ತನೇ ನಿರ್ಮಿಸ್ಕೊಳ್ತೀವಿ. ಈ ತರ ರಾಂಗ್ ಬಿಲೀಫ್ ಸಿಸ್ಟಮ್ ಅನ್ನ ಚೇಂಜ್ ಮಾಡ್ಕೊಳ್ಳಕ್ಕೆ ಹೇ ಅವರು ಕೆಲವು ಎಕ್ಸಸೈಸ್ ನ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್, ನಾನು ಇದನ್ನು ಮಾಡಲೇಬೇಕು ಎಂಬಂತಹ ನಿರ್ಬಂಧದ ಆಲೋಚನೆಗಳನ್ನು ನಾನು ಇದನ್ನ ಮಾಡಬಲ್ಲೆ ಎಂಬಂತಹ ಥಾಟ್ ಪ್ಯಾಟರ್ನ್ಸ್ ಅಥವಾ ಆಲೋಚನೆಗಳಾಗಿ ಬದಲಾಯಿಸಬಹುದು. ಮತ್ತು ಆ ಬಿಲೀಫ್ ಸಿಸ್ಟಮ್, ನಂಬಿಕೆಗಳು ಮೂಲತಃ ಎಲ್ಲಿಂದ ಬಂದಿದೆ ಅಂತ ಅರ್ಥ ಮಾಡ್ಕೋಬಹುದು. ಸೊ ಟೋಟಲ್ ಆಗಿ ಎಲ್ಲದಕ್ಕೂ ನಮ್ಮ ಮನಸ್ಸೇ ಮೂಲವಾಗಿರೋದ್ರಿಂದ ನಮ್ಮ ಲೈಫ್ ನ ಎಲ್ಲಾ ಅಂಶದ ಮೇಲೆ ಕಂಪ್ಲೀಟ್ ಆಗಿ ಕಂಟ್ರೋಲ್ ಪಡಿಬಹುದು. ಸೊ ಪಾಸಿಟಿವ್ ಆಗಿ ನಮ್ಮನ್ನ ನಾವು ಟ್ರಾನ್ಸ್ಫಾರ್ಮ್ ಮಾಡೋ ಪವರ್ ನಮ್ಮಲ್ಲೇ ಇದೆ ಎಂಬುದನ್ನ ನಾವು ಅರ್ಥಕೊಳ್ತೀವಿ. ಮತ್ತೊಂದು, ಹಳೆ ನಂಬಿಕೆಗಳನ್ನ ಬಿಡೋದು ಅಂತ ಅಂದ್ರೆ ಓಲ್ಡ್ ಥಾಟ್ ಫಾರ್ಮ್ಸ್ ಅಥವಾ ಓಲ್ಡ್ ಬಿಲೀಫ್ ಸಿಸ್ಟಮ್ ಅನ್ನ ನಾವು ಚೇಂಜ್ ಮಾಡ್ಕೋಬೇಕಾಗುತ್ತೆ. ಇದರಲ್ಲಿ ಕೆಲವು ನಮ್ಮ ಚೈಲ್ಡ್ಹುಡ್ ಡೇಸ್ ಅಲ್ಲಿ ಅಂದ್ರೆ ನಮ್ಮ ಬಾಲ್ಯದಲ್ಲೇ ಫಾರ್ಮ್ ಆಗಿರೋ ಬಿಲೀಫ್ಸ್ ಆಗಿರಬಹುದು. ನಮ್ಮ ನಂಬಿಕೆಗಳನ್ನು ಹೇಗ್ ಬದಲಾಯಿಸಬೇಕು ಮತ್ತೆ ನಮ್ಮ ಲೈಫ್ ಅಲ್ಲಿ ಬದಲಾವಣೆಗಳನ್ನು ತರುವ ಸಿಚುವೇಶನ್ಸ್ ಮೇಲೆ ನಾವು ನಿಯಂತ್ರಣವನ್ನ ಸಾಧಿಸಬಹುದು. ಫಸ್ಟ್ ನಮ್ಮ ಭಾವನೆಗಳನ್ನು ಮತ್ತೆ ಆಲೋಚನೆಗಳನ್ನು ಕರೆಕ್ಟ್ ಆಗಿ ಅರ್ಥ ಮಾಡ್ಕೋಬೇಕು. ಈ ತರ ಪಾಸಿಟಿವ್ ಟ್ರಾನ್ಸ್ಫಾರ್ಮೇಶನ್ಸ್ ಗೆ ನಮ್ಮ ವಿಲ್ ಪವರ್
ಅಥವಾ ಇಚ್ಛೆಯನ್ನ ಹೆಚ್ಚಿಸುವುದು ಹೇಗೆ ಅಂತ ಈ ಪುಸ್ತಕದಲ್ಲಿ ಆಥರ್ ತುಂಬಾ ಚೆನ್ನಾಗಿ ಮೆನ್ಷನ್ ಮಾಡಿದ್ದಾರೆ. ಇದು ಮನಸ್ಸಿನ ಕಸವನ್ನು ಸ್ವಚ್ಛಗೊಳಿಸುವುದು ಮತ್ತು ಇನ್ನರ್ ಡಿಸ್ಟ್ರಾಕ್ಷನ್ಸ್ ಆಂತರಿಕ ಅಡಚಣೆಗಳನ್ನ ನಿವಾರಿಸುವುದಕ್ಕೂ ಹೆಲ್ಪ್ ಮಾಡುತ್ತೆ. ನಮ್ಮ ಮನಸ್ಸಿನ ಆಲೋಚನೆಗಳನ್ನ ಹೇಗೆ ನಿಯಂತ್ರಿಸುವುದು ಅಥವಾ ಕಂಟ್ರೋಲ್ ಮಾಡೋದು, ನಮ್ಮನ್ನು ಮತ್ತೆ ಇತರರನ್ನು ಹೇಗೆ ಕ್ಷಮಿಸಬಹುದು ಅನ್ನೋದನ್ನ ನಾವು ಕ್ಲಿಯರ್ ಆಗಿ ಈ ಪುಸ್ತಕದಲ್ಲಿ ಅರ್ಥ ಮಾಡ್ಕೋಬಹುದು. ಸೊ ನಾವು ಯಾವುದ್ರ ಮೇಲೆ ನಮ್ಮ ಗಮನವನ್ನ ಫೋಕಸ್ ಮಾಡ್ತೀವಿ ಅದೇ ನಮ್ಮ ಮನಸ್ಸಿನಲ್ಲಿ ಬೆಳೆಯುತ್ತೆ ಅನ್ನೋದನ್ನ ನಾವು ನೆನ್ಪಿಟ್ಕೋಬೇಕು. ಅದಕ್ಕೆ ನಾವು ನೆಗೆಟಿವ್ ಥಿಂಕಿಂಗ್ ಅಥವಾ ನಕಾರಾತ್ಮಕ ಆಲೋಚನೆಗಳಿಂದ ದೂರ ಇರಬೇಕು. ಉದಾಹರಣೆಗೆ ನಾವು ದುಃಖದಲ್ಲಿ ಇರೋಕೆ ಇಷ್ಟಪಡೋಲ್ಲ. ಈ ತರ ನಮಗೆ ಬೇಡದೇ ಇರೋದ್ರ ಬಗ್ಗೆ ನಾವು ಫೋಕಸ್ ಮಾಡಬಾರ್ದು. ಬದಲಾಗಿ ನಾವು ಏನನ್ನ ಬಯಸ್ತೀವಿ ಅಥವಾ ಇಷ್ಟಪಡ್ತೀವಿ ಅದ್ರ ಮೇಲೆ ನಾವು ಫೋಕಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ನಾನು ದುಃಖಿಸೋಕೆ ಇಷ್ಟಪಡೋಲ್ಲ ಅನ್ನೋ ಬದಲು ನಾನು ಸಂತೋಷವಾಗಿದ್ದೀನಿ, ಖುಷಿಯಾಗಿದ್ದೀನಿ, ಆರೋಗ್ಯವಾಗಿದ್ದೀನಿ ಅನ್ನೋದ್ರ ಮೇಲೆ ನಮ್ಮ ಫೋಕಸ್ ಇರಬೇಕು. ನಾವು ಯಾವಾಗ್ಲೂ ಪಾಸಿಟಿವ್ ಅಫರ್ಮೇಷನ್ಸ್ ಅಥವಾ ಸಕಾರಾತ್ಮಕ ದೃಢೀಕರಣವನ್ನ ಮಾಡಬೇಕು. ಮತ್ತೆ ಆ ಅಫರ್ಮೇಷನ್ಸ್ ಯಾವಾಗ್ಲೂ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇರಬೇಕು. ಇಲ್ಲಿ ನಮ್ಮ ದೇಹವು ಪೋಷಣೆ ಮತ್ತು ವ್ಯಾಯಾಮದ ಮೂಲಕ ಪೋಷಿಸಲ್ಪಡುತ್ತದೆ ಮತ್ತು ನಮ್ಮ ಮನಸ್ಸು ದೃಶ್ಯೀಕರಣ ವಿಜುವಲೈಸೇಷನ್ ಮತ್ತು ದೃಢೀಕರಣ ಅಫರ್ಮೇಷನ್ಸ್ ಮೂಲಕ ಪೋಷಿಸಲ್ಪಡುತ್ತದೆ ಮತ್ತು ನಮ್ಮ ಆತ್ಮವು ಪ್ರಾರ್ಥನೆ, ಧ್ಯಾನ, ಕ್ಷಮೆ ಮತ್ತು ಪ್ರೀತಿಯಿಂದ ಪೋಷಿಸಲ್ಪಡುತ್ತದೆ. ಈ ಪುಸ್ತಕದ ಕಂಟಿನ್ಯೂಷನ್ ಸಮ್ಮರಿನ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಸಪೋರ್ಟ್ ಮಾಡಿ. ಧ್ಯಾನದ ಬಗ್ಗೆ ಹೆಚ್ಚಿನ ಮಾಹಿತಿಗೆ PMC ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.